ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನಮೈನಹಟ್ಟಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಗ್ರಾಮದ ಆರಾಧ್ಯ ದೈವ ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಮಹಾಮಂಗಳಾರತಿ, ವೀರಗಾಸೆ, ನಂದಿಕೋಲು, ತಮಟೆ ವಾದ್ಯಗಳೊಂದಿಗೆ ಮನಮೈನಹಟ್ಟಿ ಗ್ರಾಮದ ಆರಾಧ್ಯ ದೈವ ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಇನ್ನು ರಥೋತ್ಸವಕ್ಕೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಿಂದ ಬಲಿ ಅನ್ನ ತರಲಾಯಿತು. ಕಾಸು, ಮೀಸಲು, ಮೊಸರು, ಕುಂಭ, ಜಿನಿಗೆ, ಹಾಲು ತಂದು ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥಕ್ಕೆ ಎಡೆ ಹಾಕಲಾಯಿತು. ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪಾದಗಟ್ಟೆಯವರೆಗೆ ಮೆರವಣಿಗೆ ನಡೆಯಿತು. ರಥೋತ್ಸವಕ್ಕೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಕಾರ್ತಿಕ ಮಾಸದಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ಏಕಾಂತೇಶ್ವರ ರಥೋತ್ಸವವನ್ನು ನಡೆಸುವುದು ವಾಡಿಕೆ. ಅದರಂತೆ ಈ ದಿನ ನಾವುಗಳು ಈ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು 45 ದಿನಗಳ ಕಾಲ ಏಕಾಂತವಾಗಿ ತಪಸ್ಸು ಮಾಡಿದ ಸ್ಥಳವಾಗಿದೆ. ಈ ಸ್ಥಳವನ್ನು ಏಕಾಂತೇಶ್ವರ ಮಠ ಎಂದು ಕರೆಯಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಏಕಾಂತೇಶ್ವರ ಸ್ವಾಮಿಗಳ ಹೊಸ ರಥವನ್ನು ಸಿದ್ಧಪಡಿಸಲಾಗಿತ್ತು. ಈ ರಥದಲ್ಲಿ ಸ್ವಾಮಿಗಳ ಉತ್ಸವವನ್ನು ಏರ್ಪಡಿಸಲಾಗಿದೆ. ಸಕಲ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಒಳಮಟ್ಟ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಶುಕ್ರವಾರದಂದು ಸ್ವಾಮಿಗಳ ದೊಡ್ಡ ಕಾರ್ತಿಕೋತ್ಸವ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಜಿ ಪಾಂಡುರಂಗಪ್ಪ, ಬೆಸ್ಕಾಂ ಶಾಖಾಧಿಕಾರಿ ಎನ್ಬಿ ಬೋರಣ್ಣ, ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್, ಮನಮೈನಹಟ್ಟಿ ಗ್ರಾಮದ ಮುಖಂಡರಾದ ಜಿಪಿ ಬಸವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ ಶಿವಣ್ಣ, ನಿರಂಜನ್, ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಿಒ ಓಬ್ಳೇಶ್, ಬಿಎಸ್ಎಫ್ ಸಾಮ್ಯ ನಾಯಕ್ ಸೇರಿದಂತೆ ಸಮಸ್ತ ಊರಿನ ಗ್ರಾಮಸ್ಥರು ಭಕ್ತಾದಿಗಳು ಇದ್ದರು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯಲ್ಲಿ ಈ ದಿನ ನಾವು ಏಕಾಂತ ಮಠದ ಶ್ರೀ ಏಕಾಂತೇಶ್ವರ ದೇವಸ್ಥಾನದ ಜಾತ್ರಾ ರಥೋತ್ಸವವನ್ನು ನಡೆಸ್ತಾ ಇದ್ದೀವಿ. ಹೊಸ ರಥದಲ್ಲಿ ಸ್ವಾಮಿಯು ಈಗ ತಾನೇ ಚಾಲನೆಯಲ್ಲಿ ದೊರಕಿದೆ. ಈಗ ಅದು ಯಶಸ್ವಿಯಾಗಿ ಈಗ ಊರೊಳಗೆ ಹೋಗಿ ನಮಸ್ಕಾರ ಮಾಡಿ ಇಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ಇರುತ್ತೆ. ಹಾಗೆ ಈಗ ಇದೇ ಸಂಜೆ ನಮ್ಮ ತಿಪ್ಪೇರುದ್ರ ಸ್ವಾಮಿಯ ಲಕ್ಷ ದೀಪೋತ್ಸವ ಮತ್ತು ಕಾರ್ತಿಕೋತ್ಸವ ಕೂಡ ಇದೆ. ಹಾಗಾಗಿ ಎಲ್ಲರೂ ಸಹ ಈ ರಥೋತ್ಸವ ಮುಗಿಸ್ಕೊಂಡು ಅಲ್ಲಿಗೆ ಬರಬೇಕು. ಎಲ್ಲರೂ ದೇವರು ಒಳ್ಳೇದು ಮಾಡಲಿ. ಈ ಸನ್ನಿಧಿ ಏನಿದೆ ನಮ್ಮ ಗುರು ತಿಪ್ಪೇರುದ್ರ ಸ್ವಾಮಿಗಳು 48 ದಿನಗಳ ಕಾಲ ಏಕಾಂತವಾಗಿ ತಪಸ್ಸು ಮಾಡಿದ ಸ್ಥಳ ಇದು. ಈ ಪುಣ್ಯ ಭೂಮಿಯಲ್ಲಿ ಈಗ ದೇವರು ನಮ್ಮ ರಥದ ಮೂಲಕ ಅವರ ದೇವರ ದರ್ಶನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ.